ಅಲ್ಲ ಅವ್ರು ಟೆಂಪಲ್ ರನ್ನು ಶುರು ಮಾಡಿದ ಮೇಲೆ ಈ ಪಾರ್ಟಿಗಳು ಶುರು ಆಗಿದ್ದು. ಆಮೇಲೆ ಬಂದವ್ರು ಹೇಳಿದ್ರು ನಾನು ಏಕಾಂಗಿ, ಇವತ್ತು ಪೇಪರ್ನಲ್ಲಿ ಇದೆ, ನಾನು ಏಕಾಂಗಿ, ಯಾರಿಗೂ ನಾನು ಶಾಸಕರಿಗೆ ಬೆಂಬಲ ಕೊಡಿ ಅಂತ ಕೇಳಲ್ಲ, ಜನಗಳಿಗೆ ಕೇಳಲ್ಲ, ಕೇಂದ್ರ ಪಕ್ಷ ಏನು ಹೇಳ್ತಾ ತೀರ್ಮಾನ ಮಾಡಿದ್ದೀವಿ. ಇದು ನಾನು ಅದಕ್ಕೋಸ್ಕರ ಹೇಳಿದೆ, ಗಂಟ್ಲಿಂದ ಮಾತ್ರ ಆಗಬಾರ್ದು, ಹೃದಯಾಂತರಾಳದಿಂದ ಬರಬೇಕು. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ. ಪಕ್ಷದಲ್ಲಿ ತೀರ್ಮಾನ ಆಗುವಂಥ ಈ ಸಂದರ್ಭ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಉದಾಹರಣೆಗೆ ಭಾರತೀಯ ಜನತಾ ಪಾರ್ಟಿನಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಇತ್ಲ ಯತ್ನಾಳ್ ಅವ್ರದ್ದು ಒಂದು ಗುಂಪು ಸಪ್ರೇಟಾಗಿ ಅವ್ರ ಪ್ರಯತ್ನ ನಡೆಸ್ತಾ ಇದ್ದಾರೆ, ಇತ್ಲ ವಿಜೇಂದ್ರ ಅವ್ರ ಗುಂಪು ಅವರು ಒಂದು ಪ್ರತ್ಯೇಕ ನಡೆಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ನಾನು ಬರೀ ಕಾಂಗ್ರೆಸ್ಸಿಗೆ ಟೀಕೆ ಮಾಡ್ತಿಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿನಲ್ಲೂ ಇವತ್ತಿನ ಸ್ಥಿತಿ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಆಗಿಲ್ಲ. ಇದನ್ನು ಕೇಂದ್ರದ ಅವ್ರ ನಾಯಕರುಗಳು ತೀರ್ಮಾನ ಮಾಡಲಿ. ಅಲ್ಲ ಅವ್ರು ಟೆಂಪಲ್ ರನ್ನು ಶುರು ಮಾಡಿದ ಮೇಲೆ ಈ ಪಾರ್ಟಿಗಳು ಶುರು ಆಗಿದ್ದು. ಆಮೇಲೆ ಬಂದವ್ರು ಹೇಳಿದ್ರು ನಾನು ಏಕಾಂಗಿ, ಇವತ್ತು ಪೇಪರ್ನಲ್ಲಿ ಇದೆ, ನಾನು ಏಕಾಂಗಿ, ಯಾರಿಗೂ ನಾನು ಶಾಸಕರಿಗೆ ಬೆಂಬಲ ಕೊಡಿ ಅಂತ ಕೇಳಲ್ಲ, ಜನಗಳಿಗೆ ಕೇಳಲ್ಲ, ಕೇಂದ್ರ ಪಕ್ಷ ಏನು ಹೇಳ್ತಾ ತೀರ್ಮಾನ ಮಾಡಿದ್ದೀವಿ. ಇದು ನಾನು ಅದಕ್ಕೋಸ್ಕರ ಹೇಳಿದೆ, ಗಂಟ್ಲಿಂದ ಮಾತ್ರ ಆಗಬಾರ್ದು, ಹೃದಯಾಂತರಾಳದಿಂದ ಬರಬೇಕು. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ. ಪಕ್ಷದಲ್ಲಿ ತೀರ್ಮಾನ ಆಗುವಂಥ ಈ ಸಂದರ್ಭ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಉದಾಹರಣೆಗೆ ಭಾರತೀಯ ಜನತಾ ಪಾರ್ಟಿನಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಇತ್ಲ ಯತ್ನಾಳ್ ಅವ್ರದ್ದು ಒಂದು ಗುಂಪು ಸಪ್ರೇಟಾಗಿ ಅವ್ರ ಪ್ರಯತ್ನ ನಡೆಸ್ತಾ ಇದ್ದಾರೆ, ಇತ್ಲ ವಿಜೇಂದ್ರ ಅವ್ರ ಗುಂಪು ಅವರು ಒಂದು ಪ್ರತ್ಯೇಕ ನಡೆಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ನಾನು ಬರೀ ಕಾಂಗ್ರೆಸ್ಸಿಗೆ ಟೀಕೆ ಮಾಡ್ತಿಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿನಲ್ಲೂ ಇವತ್ತಿನ ಸ್ಥಿತಿ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಆಗಿಲ್ಲ. ಇದನ್ನು ಕೇಂದ್ರದ ಅವ್ರ ನಾಯಕರುಗಳು ತೀರ್ಮಾನ ಮಾಡಲಿ.